ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ವಾಸ್ತು ಎಕ್ಸ್ಪರ್ಟ್ ಮಂಜುನಾಥ್ ಸಿಂಧಲಿ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನೆಂದರೆ ವೆಂಟಿಲೇಷನ್. ಮನೆಗೆ ವೆಂಟಿಲೇಟರ್ ಅಂತಾರೆ, ವೆಂಟಿಲೇಷನ್ ಸಹ ಅಂತಾರೆ. ಅದನ್ನು ಯಾವ ಯಾವ ಸ್ಥಾನದಲ್ಲಿ ಯಾವ ದಿಕ್ಕಿಗೆ ಇಡಬೇಕು, ವಾಸ್ತುಶಾಸ್ತ್ರದ ನಿಯಮಾನುಸಾರವಾಗಿ ವಾಸ್ತು ಪ್ರಕಾರ ಯಾವ ದಿಕ್ಕಿಗೆ ಯಾವ ಸ್ಥಾನದಲ್ಲಿ ವೆಂಟಿಲೇಷನ್ ಮಾಡಿಕೊಳ್ಳೋದು ಬಹಳ ಅಂದರೆ ಬಹಳ ಶ್ರೇಷ್ಠ. ಆ ಸ್ಥಾನ ಇರುವ ಸ್ಥಾನ ಎಲ್ಲಿ, ನಿಮಗೆ ಇದ್ರ ಬಗ್ಗೆ ಈ ಟಾಪಿಕ್ನ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ವೆಂಟಿಲೇಟರ್ ಅನ್ನೋದು ತುಂಬ ಮುಖ್ಯ. ಯಾಕಂದರೆ ಪ್ರಕೃತಿಯಿಂದ ಬರ್ತಕ್ಕಂಥ ಗಾಳಿ ಬೆಳಕು ವೆಂಟಿಲೇಟರ್ ಮೂಲಕ, ಕಿಟಕಿಗಳ ಮೂಲಕ, ಕಿಟಕಿ ಬಗ್ಗೆ ನಾನು ವಿಂಡೋ ಬಗ್ಗೆ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ, ಎಲ್ಲೆಲ್ಲಿ ಯಾವ್ಯಾವ ಸ್ಥಾನದಲ್ಲಿ ಇಡಬೇಕಂತೇಳಿ. ವೆಂಟಿಲೇಟರ್ ಸಹ ಈಗ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ವೆಂಟಿಲೇಟರನ್ನು ಯಾವ ಸ್ಥಾನದಲ್ಲಿ ಯಾವ ಭಾಗದಲ್ಲಿ ಇಡಬೇಕಂತ ಹೇಳ್ತೀನಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮ BMD ವಾಸ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೆಚ್ಚಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಸಿಂಬಲ್ ಕೂಡ ಪ್ರೆಸ್ ಮಾಡಿ, ಹಾಗೂ ಆಲ್ ಅಂತ ನೋಟಿಫಿಕೇಶನ್ ಕೂಡ ಪ್ರೆಸ್ ಮಾಡಿ. ನಮ್ಮ ಹೊಸ ವಿಡಿಯೋಗಳು ನಿಮ್ಮ ಒಂದು ಯೂಟ್ಯೂಬ್ಗೆ ಬರ್ತವೆ, ನೋಟಿಫಿಕೇಶನ್ ಬರ್ತವೆ. ಈಗ ಟಾಪಿಕಲ್ಲಿ ಎಂಟ್ರಿ ಆಗೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಒಂದು ಮನೆಯ ಗೋಡೆ. ಇದು 4 ಗೋಡೆ, ಅರ್ಥ ಆಯ್ತಾ? ಮನೆಯ 4 ಗೋಡೆ. ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ ಮೂಲೆ, ಆಗ್ನೇಯ ಮೂಲೆ, ನೈಋತ್ಯ ಮೂಲೆ, ವಾಯುಮೂಲೆ. ಅರ್ಥ ಆಯ್ತು ಸ್ನೇಹಿತರೆ? ಈಗ ಇಲ್ಲಿ ವೆಂಟಿಲೇಟರ್ ಎಲ್ಲಿ ಬರುತ್ತೆ? ಈಗ ನಾವು ಪೂರ್ವ ದಿಕ್ಕಿಂದ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಪೂರ್ವ ದಿಕ್ಕಿಗೆ ವೆಂಟಿಲೇಟರ್ ಯಾವ ಸ್ಥಾನದಲ್ಲಿ ಇಡಬೇಕು? ನಾವು ಏನು ಮಾಡ್ಬೇಕು, ಮೊದಲು ಇದನ್ನು 9 ಭಾಗ ಮಾಡ್ಕೋಬೇಕು. ನೋಡಿ, ಈ ರೀತಿ 1 2 3 4 5 6 7 8 9. ನೋಡಿ, ಈ ರೀತಿ 9 ಭಾಗ ಮಾಡ್ಕೊಬಿಟ್ಟು ನೀವು ಏನು ಮಾಡ್ತೀರಾ, 3 ಹಾಗೂ 4 ಈ ಸ್ಥಾನದಲ್ಲಿ, ಅಂದರೆ ನೋಡಿ ಇಲ್ಲಿ 3 4 ಸ್ಥಾನದಲ್ಲಿ ಮೇನ್ ಡೋರ್ ಬರುತ್ತೆ. ನೀವು ಈ ಮೇನ್ ಡೋರ್ ಮೇಲೆ ಈ ರೀತಿ ವೆಂಟಿಲೇಟರ್ ಮಾಡ್ಕೋಬಹುದು. ನೋಡಿ ಸ್ನೇಹಿತರೆ, ಈ ರೀತಿ ವೆಂಟಿಲೇಟರ್ ನೀವು ಮಾಡ್ಕೊಂಡಾಗ ಪೂರ್ವ ದಿಕ್ಕಿಗೆ ಕೇವಲ 2 ಮಾತ್ರ ಬರ್ತವೆ ವೆಂಟಿಲೇಟರ್. ಈ ರೀತಿ ಅಂದರೆ ವಾಸ್ತುಶಾಸ್ತ್ರದ ನಿಯಮಾನುಸಾರವಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಪೂರ್ವ ದಿಕ್ಕಲ್ಲಿ 2 ವೆಂಟಿಲೇಟರ್ ಬರುತ್ತೆ. ಇದು ವೆಂಟಿಲೇಟರ್ ಇಲ್ಲಿ ಈ ಸ್ಥಾನದಲ್ಲಿ ಮಾಡ್ಕೊಂಡ್ರೆ ತುಂಬ ಶ್ರೇಷ್ಠ. ಓಕೆನಾ ಸ್ನೇಹಿತರೆ? ಇಲ್ಲಿ ಅಡುಗೆ ಮನೆಯಲ್ಲಿ ಈ ರೀತಿ ಎಲ್ಲ ಮಾಡ್ಕೋಬಾರ್ದು ಸ್ನೇಹಿತರೆ. ಓಕೆನಾ? ನೆಕ್ಸ್ಟ್ ಇನ್ನೇನು ಅಂದರೆ, ಕೆಲವರು ಅಡುಗೆ ಮನೆಯಲ್ಲಿ ಮಾಡ್ಕೊತಾರೆ ಸ್ನೇಹಿತರೆ, ಆದರೆ ಅದು ಹೆಚ್ಚಿನ ಒಂದು ಲಾಭ ತರೋಲ್ಲ ಸ್ನೇಹಿತರೆ. ನೆಗೆಟಿವ್ ಎಫೆಕ್ಟೇ ಇರುತ್ತೆ, ಆದರೆ ಲಾಭ ಅಂತೂ ಏನಿಲ್ಲ. ಅಲ್ಲಿ ಪಾಸಿಟಿವ್ ಎನರ್ಜಿ ಅಂತೂ ಏನಿರೋದಿಲ್ಲ. ಇಲ್ಲಿ ಅಡುಗೆ ಮನೆಯಲ್ಲಿ ಈ ಒಂದು ಪೂರ್ವ ಆಗ್ನೇಯ ಗೋಡೆಗೆ ವೆಂಟಿಲೇಟರ್ ಮಾಡ್ಕೊಂಡ್ರೆ ನಿಮಗೆ ಲಾಭ ಅಂತೂ ಇರಲ್ಲ. ಕೇವಲ ಗಾಳಿ ಮಾತ್ರ ಬರ್ತಾ ಇರುತ್ತೆ ಅಷ್ಟೇ. ನೆಕ್ಸ್ಟ್ ಉತ್ತರ ದಿಕ್ಕಿಗೆ ಸ್ನೇಹಿತರೆ, ಉತ್ತರ ದಿಕ್ಕಿಗೆ ವೆಂಟಿಲೇಟರ್ ಯಾವ ಭಾಗದಲ್ಲಿ ಇಡಬೇಕು ಅನ್ನೋದನ್ನು ನೋಡಿ ಸ್ನೇಹಿತರೆ. ಇದನ್ನು ಸಹ ಸೇಮ್ ಇದೇ ರೀತಿ 9 ಭಾಗ ಮಾಡ್ಕೋಬೇಕು. ಇಲ್ಲಿಂದ 1 2 3 4 5 6 7 8 9. ನೋಡಿ ಸ್ನೇಹಿತರೆ, ಈ ರೀತಿ 9 ಭಾಗ, ಉತ್ತರ ದಿಕ್ಕನ್ನು ಸಹ ಈ ರೀತಿ 9 ಭಾಗ ಮಾಡ್ಕೋಬೇಕು. ಮಾಡ್ಕೊಂಡಾಗ ವಾಸ್ತುಶಾಸ್ತ್ರದ ನಿಯಮಾನುಸಾರವಾಗಿ ಉತ್ತರ ದಿಕ್ಕಿಗೆ ವೆಂಟಿಲೇಟರ್ ಯಾವ ಸ್ಥಾನದಲ್ಲಿ ಬರುತ್ತೆ ಅಂತ ನಾವು ಗಮನಿಸಿದಾಗ ಇಲ್ಲಿ ಏನು ಬರುತ್ತೆ, ನಿಮಗೆ 3 ವೆಂಟಿಲೇಟರ್ ಬರುತ್ತೆ ಸ್ನೇಹಿತರೆ. 3 ಸ್ಥಾನದಲ್ಲಿ ವೆಂಟಿಲೇಟರ್ ಇಡ್ಬೋದು ನೀವು. ಯಾವ್ದು? ಈ 5ನೇ ಸ್ಥಾನದಲ್ಲಿ ವೆಂಟಿಲೇಟರ್ ಮಾಡ್ಕೋಬಹುದು.
6ನೇ ಸ್ಥಾನದಲ್ಲಿ ಸಹ ವೆಂಟಿಲೇಟರ್ ಮಾಡ್ಕೋಬಹುದು, 7ನೇ ಸ್ಥಾನದಲ್ಲಿ ಸಹ ವೆಂಟಿಲೇಟರ್ ಈ ರೀತಿ ನೋಡಿ ಮಾಡ್ಕೋಬಹುದು. ವಾಸ್ತು ಪ್ರಕಾರ ತುಂಬಾ ಅಂದ್ರೆ ತುಂಬಾನೇ ಶ್ರೇಷ್ಠ. ಅರ್ಥ ಆಯ್ತಾ ಸ್ನೇಹಿತರೆ? ಉತ್ತರ ದಿಕ್ಕಿಗೆ 3 ಸ್ಥಾನಗಳು ಇವೆ. ವೆಂಟಿಲೇಟರ್ ಮಾಡ್ಕೊಂಡ್ರೆ ತುಂಬಾ ಅಂದ್ರೆ ತುಂಬಾನೇ ಶ್ರೇಷ್ಠ. ಹೆಚ್ಚಾಗಿ ಮನೆ ಒಳಗಡೆ ದೈವ ಶಕ್ತಿ ಇರುತ್ತೆ, ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಬರೋದಿಲ್ಲ. ನೋಡಿ, ಈ ಉತ್ತರ ದಿಕ್ಕಿನಲ್ಲಿ ಈ ಒಂದು 3 ಸ್ಥಾನದಲ್ಲಿ ಮೂರು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ. ಈ 3 ಸ್ಥಾನದಲ್ಲಿ ನೀವು ಎಲ್ಲಿ ಬೇಕಾದರೂ ವೆಂಟಿಲೇಟರ್ ಮಾಡ್ಕೋಬಹುದು, ಕೇವಲ ಈ 3 ಸ್ಥಾನದಲ್ಲಿ ಉತ್ತರ ದಿಕ್ಕಿಗೆ. ಅರ್ಥ ಆಯ್ತು ಸ್ನೇಹಿತರೆ? ಈ ರೀತಿ ಮಾಡ್ಕೊಂಡಾಗ ಇಲ್ಲಿ ಏನಾಗುತ್ತಂದ್ರೆ, ಈ ವೆಂಟಿಲೇಟರ್ ಉತ್ತರ ದಿಕ್ಕಿಗೆ ಮಾಡ್ಕೊಂಡಾಗ ಇಲ್ಲಿಂದ ಬರುವಂತಹ ಪ್ರಕೃತಿ ಗಾಳಿ ಏನು ಮನೆ ಒಳಗಡೆ ಬರುತ್ತಲ್ವಾ, ಅದು ಒಂಥರ ಪಾಸಿಟಿವ್ ಎನರ್ಜಿ ಆಗಿ ಕ್ರಿಯೇಟ್ ಆಗಿ ಬರುತ್ತೆ. ಯಾಕಂದ್ರೆ ಈ ಸ್ಥಾನ ಅಂತದ್ದು, ಈ 3 ಸ್ಥಾನಗಳು ಇದೆ ಅಲ್ವಾ, ಆ ಸ್ಥಾನ ಅಂತದ್ದು. ಅದರಲ್ಲಿ ಈ ಸ್ಥಾನಗಳಲ್ಲಿ ಪಾಸಿಟಿವ್ ಎನರ್ಜಿ ಅಂದ್ರೆ ದೈವಶಕ್ತಿ ಹೆಚ್ಚಾಗಿರುತ್ತೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಮನೆಗೆ ಕಂಪಲ್ಸರಿ ಹೊರಗಿನ ಗಾಳಿ ಅಂದ್ರೆ ಪ್ರಕೃತಿಯಿಂದ ಬರ್ತಕ್ಕಂಥ ಗಾಳಿ ಮನೆಯೊಳಗೆ ಬರಬೇಕು. ಒಳಗಡೆ ನಾವು ದಿನನಿತ್ಯ ಇರ್ತೀವಲ್ವಾ, ವಾಸ ಮಾಡ್ತೀವಿ, ನಮ್ಮ ಉಸಿರಾಡ್ತಿರ್ತೀವಿ, ನಮ್ಮ ಒಂದು ಏನು ಬಟ್ಟೆ ಸ್ಮೆಲ್ ಆಗಲಿ, ಬೆಡ್ಶೀಟ್ ಸ್ಮೆಲ್ ಆಗಲಿ, ಹಾಗೂ ಅಡುಗೆ ಮಾಡೋಂಥ ಸ್ಮೆಲ್ ಆಗಲಿ, ಒಟ್ಟು ನಮ್ಮ ಇಲ್ಲಿ ಮನೆ ಒಳಗಡೆ ಏನು ಹೀಟ್ ಸ್ಮೆಲ್ ಬರುತ್ತಲ್ಲ, ಹೀಟ್ ಎನರ್ಜಿ, ಅದು ಹೊರಗಡೆ ಹೋಗ್ಲಿಕ್ಕೆ ಕಿಟಕಿನೋ ಅಥವಾ ವೆಂಟಿಲೇಟ್ರು ಇಡುವುದು ಬಹಳ ಅವಶ್ಯಕತೆ ಇದೆ. ಓಕೆನಾ ಸ್ನೇಹಿತರೆ? ನೆಕ್ಸ್ಟ್ ಈ ಪಶ್ಚಿಮ ದಿಕ್ಕಿಗೆ ಇಲ್ಲಿ ಕೂಡ ಸೇಮ್ ಇದೇ ರೀತಿ 9 ಭಾಗಗಳನ್ನು ಮಾಡಬೇಕು. 2, 3, 4, 5, 6, 7, 8, 9 ನೋಡಿ ಸ್ನೇಹಿತರೆ, ಈ ರೀತಿ ಮಾಡ್ಕೊಳ್ಳಿ. ಪಶ್ಚಿಮ ದಿಕ್ಕಲ್ಲಿ ಸಹ ನೀವು 9 ಭಾಗವನ್ನು ಮಾಡ್ಕೋಬೇಕು. ಈ 9 ಭಾಗವನ್ನು ಮಾಡಿದ ನಂತರ ಪಶ್ಚಿಮ ದಿಕ್ಕಲ್ಲಿ ವೆಂಟಿಲೇಟರ್ ಯಾವ ಸ್ಥಾನದಲ್ಲಿ ಇಡಬೇಕು ಅಂದ್ರೆ, ನಾನು ಕೇವಲ ಪಾಸಿಟಿವ್ ಎನರ್ಜಿ ಅಂದ್ರೆ ಶುಭ ಅಂದ್ರೆ ಒಂದು ದೈವ ಶಕ್ತಿ ಗಾಳಿ ರೂಪದಲ್ಲಿ, ಪ್ರಕೃತಿಯ ಗಾಳಿಯ ರೂಪದಲ್ಲಿ ಮನೆ ಒಳಗಡೆ ಬರುವಂತಹ ಸ್ಥಾನವನ್ನು ಮಾತ್ರ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಏನ್ ಮಾಡ್ಕೋಬೇಕು ನೀವು, ಇಲ್ಲಿ ನೋಡಿ 6, 7, 6 ಮತ್ತು 7 ಈ ಸ್ಥಾನದಲ್ಲಿ ವೆಂಟಿಲೇಟರ್ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ. ಯಾಕೆಂದ್ರೆ ಈ ಪಶ್ಚಿಮ ದಿಕ್ಕಿಗೆ 9 ಭಾಗ ಮಾಡಿದಾಗ 6, 7 ತುಂಬಾ ಅಂದ್ರೆ ತುಂಬಾನೇ ಉತ್ತಮವಾದ ಸ್ಥಾನ, ಶ್ರೇಷ್ಠವಾದ ಸ್ಥಾನ, ಪಾಸಿಟಿವ್ ಎನರ್ಜಿ ಬರುವಂತ ಸ್ಥಾನ. ನೆಕ್ಸ್ಟ್ ಕೆಲವರು ಇಲ್ಲಿ ಪಶ್ಚಿಮ ದಿಕ್ಕು ಹಾಗೂ ಈ ವಾಯುಮೂಲೆ ಕಡೆ ಹೋದಾಗ ಇಲ್ಲಿ ಒಂದು ಬಾತ್ರೂಮ್ ಮಾಡ್ಕೊಂಡಿರ್ತಾರೆ ಸ್ನೇಹಿತರೆ. ವಾಯುಮೂಲೆಗೆ ಒಂದು ಬಾತ್ರೂಮ್ ಮಾಡ್ಕೊಂಡಿರ್ತಾರೆ. ಅದು ಡೋರು ಇಲ್ಲಾದ್ರೆ ಇಲ್ಲಿ ಈ ರೀತಿ ಮಾಡ್ಕೊಂಡಿರ್ತಾರೆ, ಡೋರು ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೊಂಡಿರ್ತಾರೆ ನೋಡಿ, ಟಾಯ್ಲೆಟ್ ಬಾತ್ರೂಮ್ ಇರುತ್ತೆ ಈ ರೀತಿ. ಹೀಗಿದ್ದಾಗ ಈ ಟಾಯ್ಲೆಟ್ ಏನ್ ಸ್ಮೆಲ್ ಇದೆ ಅಲ್ವಾ, ಆ ಟಾಯ್ಲೆಟ್ ಗಲೀಜ್ ಏನ್ ಸ್ಮೆಲ್ ಇದೆಯಲ್ಲ, ಅದು ಸ್ಮೆಲ್ ಹೊರಗಡೆ ಹೋಗ್ಲಿಕ್ಕೆ ವೆಂಟಿಲೇಟರ್ ಕಂಪಲ್ಸರಿ ಇರಲೇಬೇಕು. ನೋಡಿ, ಈ 9ನೇ ಸ್ಥಾನದಲ್ಲಿ ಇಲ್ಲಿ ವೆಂಟಿಲೇಟರ್ ಇಡಿ ಒಂದು ಈ ಟಾಯ್ಲೆಟ್ಗೆ, ಹಾಗೂ ಇಲ್ಲಿ ಪಶ್ಚಿಮ ವಾಯುಮದಲ್ಲಿ 1ನೇ ಸ್ಥಾನದಲ್ಲಿ ಈ ವೆಂಟಿಲೇಟರ್ ಇಲ್ಲಿ ಮಾಡ್ಕೊಳ್ಳಿ. ತುಂಬಾ ಅಂದ್ರೆ ತುಂಬಾ ಶ್ರೇಷ್ಠ. ಆಗ ಈ ರೀತಿ ನೋಡಿ, ಈ ವೆಂಟಿಲೇಟರ್ ಮಾಡ್ಕೊಂಡಾಗ ಎಲ್ಲಿ ವಾಯುಮೂಲೆ ಮನೆ ಒಳಗಡೆ ವಾಯುಮೂಲೆ ಟಾಯ್ಲೆಟ್ ಬಾತ್ರೂಮ್ ಇರುತ್ತಲ್ವ, ಮಾಡ್ಕೊಂಡಿರ್ತಾರೆ, ಅಲ್ಲಿ ವಾಯುಮೂಲೆ ಇಲ್ಲಿ ಕಡೆ 9ನೇ ಸ್ಥಾನ, ಈ ಕಡೆ ಪಶ್ಚಿಮ ವಾಯುಮೂಲೆ 1ನೇ ಸ್ಥಾನದಲ್ಲಿ ವೆಂಟಿಲೇಟರ್ ಮಾಡ್ಕೊಂಡಾಗ ವಾಯುಮೂಲೆ ಆಕ್ಟಿವೇಶನ್ ಆಗುತ್ತೆ, ಈ ವಾಯುಮೂಲೆಗೆ ಬಲ ಬರುತ್ತೆ. ಆಗ ಮನೆ ಒಳಗಡೆ ಇರ್ತಕ್ಕಂಥ ಜನರೆಲ್ಲರೂ
ಪ್ರೀತಿಯಿಂದ, ಸಂತೋಷದಿಂದ, ಹೊಂದಾಣಿಕೆಯಿಂದ ಗಂಡ ಹೆಂಡತಿ ಆಗಿರ್ಬೋದು ಅಥವಾ ತಂದೆ ತಾಯಿ ಆಗಿರ್ಬೋದು, ಬಂದಿರತಕ್ಕಂಥ ಸೊಸೆ ಆಗಿರ್ಬೋದು, ಚೆನ್ನಾಗಿ ಹೊಂದಾಣಿಕೆಯಿಂದ ಇರ್ತಾರೆ ಸ್ನೇಹಿತರೆ. ಪಶ್ಚಿಮ ದಿಕ್ಕಿಂದ ಅರ್ಥ ಆಯ್ತಲ್ವಾ? ಇಲ್ಲಿ ವಾಯುಮೂಲ್ಯಗಂತೂ ಕಂಪಲ್ಸರಿ ಬಾತ್ರೂಮ್ ಮಾಡ್ಕೊಂಡಾಗ ಕಂಪಲ್ಸರಿ ವೆಂಟಿಲೇಟರ್ ಇರಲೇಬೇಕು. ಈಗ ನೆಕ್ಸ್ಟ್ ದಕ್ಷಿಣ ದಿಕ್ಕಿಗೆ ಸ್ನೇಹಿತರೆ ಇನ್ನ ಹೆಂಗಂದ್ರೆ ಸ್ನೇಹಿತರೆ ಯಾವ ರೀತಿ ಇರುತ್ತಂದ್ರೆ ಈ ದಕ್ಷಿಣ ದಿಕ್ಕಿಗೆ ಕೆಲವ್ರದ್ದು ರೋಡ್ ಬರುತ್ತೆ. ರೋಡ್ ಮನೆ ಫೇಸಿಂಗ್ ದಕ್ಷಿಣ ದಿಕ್ಕಿನಲ್ಲಿ ಇರುತ್ತೆ. ಹಾಗಿದ್ದಾಗ ವೆಂಟಿಲೇಟರ್ ಕೂಡ ಕಂಪಲ್ಸರಿ ಮಾಡ್ಕೊಳ್ಳೇಬೇಕು. ಒಂದ್ ವೇಳೆ ನೀವು ಕಿಟಕಿ ಇಟ್ಕೊಂಡ್ರು ಸಹ, ದಕ್ಷಿಣ ದಿಕ್ಕಿಗೆ ಕಿಟಕಿ ವಿಂಡೋ ಮಾಡ್ಕೊಂಡ್ರು ಸಹ ವೆಂಟಿಲೇಷನ್ ಕಂಪಲ್ಸರಿ ಮಾಡ್ಕೊಳ್ಳೇಬೇಕು. ನೋಡಿ ಯಾವ ಸ್ಥಾನದಲ್ಲಿ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಇಲ್ಲಿಂದ 9 ಭಾಗ ಮಾಡ್ಕೊಳ್ಳಿ. 1 2 3 4 5 6 7 8 9 ಈ ರೀತಿ 9 ಭಾಗ ಮಾಡ್ಕೊಳ್ಳಿ ಸ್ನೇಹಿತರೆ. ದಕ್ಷಿಣ ದಿಕ್ಕಿಗೆ 9 ಭಾಗ ಮಾಡಿಕೊಂಡು ಆ ನಂತರ ಇಲ್ಲಿ ಯಾವ ಸ್ಥಾನದಲ್ಲಿ ಇಡ್ಬೇಕಂದ್ರೆ, ಮೊದಲನೇ ಸ್ಥಾನ ನೋಡಿ, ಇಲ್ಲಿ ಅಡಿಗೆ ಮನೆ ಬರುತ್ತಲ್ವಾ, ಅಡಿಗೆ ಮನೆಗೆ ಇಲ್ಲಿ ಇಟ್ಕೊಳ್ಳಿ. ಯಾವುದೋ 4ನೇ ಸ್ಥಾನದಲ್ಲಿ ವೆಂಟಿಲೇಟರ್ ಮಾಡ್ಕೊಳ್ಳಿ. ಇಲ್ಲಿ 4ನೇ ಸ್ಥಾನದಲ್ಲಿ ವೆಂಟಿಲೇಟರ್ ಮಾಡ್ಕೊಳ್ಳಿ. ಓಕೆನಾ? ಯಾಕಂದ್ರೆ ಸ್ನೇಹಿತರೆ ವೆಂಟಿಲೇಟರ್ ಎಷ್ಟು ಅವಶ್ಯಕತೆ ಇದೆ ಅಂದರೆ, ನಿಮಗೆ ಮನೆ ಒಳಗಡೆ ಗಮ್ ಅಂತಾರೆ, ಅಂದರೆ ಉಗಿ ಆಗೋದಿಲ್ಲ. ಆವ್ರಿ ಅಂತಾರೆ ಕೆಲವರು, ಬೆವರು ಬರುತ್ತೆ, ಎಷ್ಟು ಹೀಟ್ ಇದೆಯಲ್ಲಪ್ಪ, ಶಾಖ ಇದೆಯಲ್ಲಪ್ಪ ಮನೆ ಒಳಗಡೆ ಅಂತ ಕೆಲವರು ಹೇಳ್ತಿರ್ತಾರೆ ನೋಡ್ರಿ. ಯಾಕಂದರೆ ಅವ್ರ ಮನೆ ಒಳಗಡೆ ವೆಂಟಿಲೇಷನ್ ಇರೋದಿಲ್ಲ. ಹಾಗಾಗಿ ನೀವು ವೆಂಟಿಲೇಷನ್ ಕಂಪಲ್ಸರಿ ಮಾಡ್ಕೊಳ್ಳೇಬೇಕು ಸ್ನೇಹಿತರೆ. ಅದರಲ್ಲಿ ನಾನೀಗ ಹೇಳ್ತಿರ್ತಕ್ಕಂಥ ಒಂದು ಸ್ಥಾನದಲ್ಲಿ ವೆಂಟಿಲೇಷನ್ ಮಾಡ್ಕೊಂಡ್ರೆ ತುಂಬಾನೇ ನಿಮಗೆ ಒಳ್ಳೆ ಶ್ರೇಷ್ಠ ಸ್ನೇಹಿತರೆ. ಒಳ್ಳೆ ಲಾಭವನ್ನು ತಂದುಕೊಡುವಂಥ ಶ್ರೇಷ್ಠ. ಏನೇನು ಲಾಭ ಅಂದರೆ ಎಲ್ಲ ರೀತಿಯಿಂದ ಲಾಭನೇ. ಈ ಒಂದು ಸ್ಥಾನದಲ್ಲಿ ಇಟ್ಕೊಳ್ಳಿ, ಹಣಕಾಸಿನ ವಿಚಾರ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಹೊಂದಾಣಿಕೆ ಆಗಿರ್ಬೋದು, ಆನಂತರ ನೆಕ್ಸ್ಟ್ ಇನ್ನು ವಿದ್ಯಾ ಬುದ್ಧಿ ಆಗಿರ್ಬೋದು, ಮಕ್ಕಳ ಎಜುಕೇಶನ್ ಆಗಿರ್ಬೋದು. ಅರ್ಥ ಆಯ್ತಲ್ಲ ಸ್ನೇಹಿತರೆ ಹೇಳ್ತಿರೋದು? ನೆಕ್ಸ್ಟ್ ದಕ್ಷಿಣ ದಿಕ್ಕಿಗೆ 4ನೇ ಸ್ಥಾನದಲ್ಲಿ ನೀವು ವೆಂಟಿಲೇಟರ್ ಮಾಡಿಕೊಂಡಾಗ, ನೆಕ್ಸ್ಟ್ ದಕ್ಷಿಣ ದಿಕ್ಕಿನಲ್ಲಿ ಇನ್ನೊಂದು ಸ್ಥಾನ ವೆಂಟಿಲೇಟರ್ ಮಾಡ್ಕೊಳ್ಳೋಕ್ಕೆ ಎಲ್ಲಿ ಬರುತ್ತೆ ನೋಡಿ, ಈ 6ನೇ ಸ್ಥಾನದಲ್ಲಿ ವೆಂಟಿಲೇಟರ್ ಮಾಡ್ಕೋಬಹುದು. ಅರ್ಥ ಆಯ್ತಾ ಸ್ನೇಹಿತರೆ? ಈ 6ನೇ ಸ್ಥಾನದಲ್ಲಿ ವೆಂಟಿಲೇಟರ್ ನೀವು ಮಾಡ್ಕೋಬಹುದು. ದಕ್ಷಿಣ ದಿಕ್ಕಿಗೆ 4 ಹಾಗೂ 6ನೇ ಸ್ಥಾನದಲ್ಲಿ 2 ಸ್ಥಾನದಲ್ಲಿ ನೀವು ಮಾಡ್ಕೋಬಹುದು ವೆಂಟಿಲೇಟರ್. ಇದರಲ್ಲಿ ಯಾವುದೇ ಸಂದೇಹ ಪಡಬೇಡಿ. ಅರ್ಥ ಆಯ್ತಾ ಸ್ನೇಹಿತರೆ? ನೋಡಿ ಈ ರೀತಿ ಇದೆ. ಈ ಅಡಿಗೆ ಮನೆ ಪೂರ್ವ ಆಗ್ನೇಯ ಗೋಡೆಗೆ ಕೆಲವರು ವೆಂಟಿಲೇಷನ್ ಮಾಡ್ತಾರೆ. ಯಾಕಂದ್ರೆ ಅಡಿಗೆ ಮಾಡ್ತಿರ್ತಕ್ಕಂಥ ಅಡಿಗೆ ಒಂದು ಹೊಗೆ, ಒಂದು ಘಾಟು ಅದು ಹೊರಗಡೆ ಹೋಗ್ಲಿ, ಮನೆ ಒಳಗಡೆ ಇರಬಾರ್ದು ಅನ್ನೋ ಸಲುವಾಗಿ ಕೆಲವರು ಏನ್ ಮಾಡ್ತಾರೆ, ಕಿಟಕಿ ವಿಂಡೋ ಆದ್ರೂ ಇಡ್ತಾರೆ, ಕಿಟಕಿ ಇಡ್ತಾರೆ, ವೆಂಟಿಲೇಷನ್ ಸಹ ಇಡ್ತಾರೆ. ಆದ್ರೆ ವೆಂಟಿಲೇಷನ್ ಇಡಬಾರ್ದು ಅಂತ ಇದೆ. ಯಾಕಂದ್ರೆ ಇಲ್ಲಿ ಈ ಗೋಡೆಗೆ ಯಾವುದೇ ರೀತಿ ಒಂದು ಪಾಸಿಟಿವ್ ಎನರ್ಜಿ ಬರುವಂತಹ ಒಂದು ಇರೋದಿಲ್ಲ ಸ್ನೇಹಿತರೆ. ಆ ಸ್ಥಾನಗಳು ಇರೋದಿಲ್ಲ, ಅಲ್ಲಿ ಆ ದೇವತೆಗಳು ಇರೋದಿಲ್ಲ. ಹಾಗಾಗಿ ಈಗ ನಾನು ಹೇಳಿರ್ತಕ್ಕಂತಹ ಏನು ಸ್ಥಾನಗಳಿದೆಯಲ್ಲ ಸ್ನೇಹಿತರೆ, ಈ ಸ್ಥಾನದಲ್ಲಿ ವೆಂಟಿಲೇಷನ್ ಮಾಡಿಕೊಂಡ್ರೆ ತುಂಬಾನೇ ನಿಮಗೆ ಲಾಭ ತಂದುಕೊಡುತ್ತೆ. ಓಕೆನಾ ಸ್ನೇಹಿತರೆ? ನಮ್ಮ ಈ ವಿಡಿಯೋ ನಿಮಗೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನಮಗೆ ಕಮೆಂಟ್ ಮಾಡಿ ಹಾಗೂ ಕಾಲ್ ಮಾಡಿ. ನಿಮ್ಮ ಮನೆಯ ಪ್ಲ್ಯಾನ್ ನಿಮ್ಮ ಹತ್ರ ಇದ್ದರೆ ನಮ್ಮ ಹತ್ರ ತೋರಿಸ್ಕೋಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕಾಣ್ತಿದೆ. ಆ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಮನೆ ಪ್ಲ್ಯಾನನ್ನು
ನಿಮ್ಮ ಮನೆ ಪ್ಲಾನ್ ಬಗ್ಗೆ ತಪ್ಪು ಒಪ್ಪುಗಳನ್ನು ತಿಳಿಸೋದಕ್ಕೆ ನಾವು ಫೀಸ್ ತಗೋತೀವಿ, ಚಾರ್ಜ್ ಮಾಡ್ತೀವಿ. ಕಾಲ್ ಚಾರ್ಜಸ್ ನಾವು ಮಾಡೋದಿಲ್ಲ. ಅರ್ಥ ಆಯ್ತಾ ಸ್ನೇಹಿತರೆ? ನಮ್ಮ BMD ವಾಸ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಲೈಕ್ ಮಾಡಿ, ಬೆಲ್ ಸಿಂಬಲ್ ಪ್ರೆಸ್ ಮಾಡಿ, ಆಲ್ ಅಂತ ನೋಟಿಫಿಕೇಶನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ.